ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಆಶ್ವೀಜ ಮಾಸ, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಅಕ್ಟೋಬರ್ 3ನೇ ತಾರೀಕಿನಿಂದ ಶರನ್ನವರಾತ್ರಿ ಪ್ರಾರಂಭ ಆಗುವಂಥದ್ದಿರುತ್ತೆ. ವಿಶೇಷವಾದಂತಹ ಪರ್ವಕಾಲ. ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡೋದ್ರಿಂದ ಕಲಿಯುಗದಲ್ಲಿ ಅತಿ ಕ್ಷಿಪ್ರವಾಗಿ ವರವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. 9ನೇ ತಾರೀಕು ಮೂಲ ನಕ್ಷತ್ರದ ದಿವಸ ಸರಸ್ವತಿ ಆವಾಹನೆ ಮಾಡುವಂತಹ ದಿವಸ ಆಗಿರುತ್ತೆ. ಸರಸ್ವತಿ ಪೂಜೆ ಮಾಡುವಂಥದ್ದು. ಅದೇ ರೀತಿಯಾಗಿ 11ನೇ ತಾರೀಕು ದುರ್ಗಾಷ್ಟಮಿ, ಆಯುಧ ಪೂಜೆ, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡುವಂತಹ ದಿವಸ. ಎಲ್ಲ ಭಕ್ತಾದಿಗಳು ಕೂಡ ದುರ್ಗಾ ಪರಮೇಶ್ವರಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ 12ನೇ ತಾರೀಕು ವಿಜಯದಶಮಿಯ ಆಚರಣೆ ಮಾಡುವಂತಹ ದಿವಸ ಆಗಿರುತ್ತೆ. ಈ ಎಲ್ಲ ಪರ್ವಕಾಲಗಳಲ್ಲಿ ಆ ದೇವತೆಯ ಆರಾಧನೆ ಮಾಡಿ ಆ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಅಕ್ಟೋಬರ್ 30ನೇ ತಾರೀಕು ನರಕ ಚತುರ್ದಶಿ, ದೀಪಾವಳಿಯ ಹಬ್ಬ ಪ್ರಾರಂಭದ ದಿನಗಳು. 31ನೇ ತಾರೀಕು ಧನಲಕ್ಷ್ಮಿ ಪೂಜೆ ಮಾಡುವಂತಹ ದಿವಸ. ನವೆಂಬರ್ 1ನೇ ತಾರೀಕು ಕೇದಾರೇಶ್ವರ ವ್ರತ, ಅಮಾವಾಸ್ಯೆ, ದೀಪಾವಳಿ ಹಬ್ಬ ಆಚರಣೆ ಮಾಡುವಂತಹ ದಿನಗಳಾಗಿರುತ್ತೆ. ಈ ಅಕ್ಟೋಬರ್ ಮಾಸಗಳಲ್ಲಿ ಬರುವಂತಹ ಈ ಎಲ್ಲ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ಆ ದೇವಿಯ ಆರಾಧನೆ ಮಾಡಿ ಸಂಪೂರ್ಣ ದೈವಾನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಅಕ್ಟೋಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ಒಮ್ಮೆ ನೋಡೋಣ. 10ನೇ ತಾರೀಕು ಬುಧ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. 12ನೇ ತಾರೀಕು ಶುಕ್ರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 17ನೇ ತಾರೀಕು ಸೂರ್ಯ ತನ್ನ ನೀಚ ಕ್ಷೇತ್ರವಾದಂತಹ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 20ನೇ ತಾರೀಕು ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಕೂಡ ಅವನಿಗೆ ನೀಚ ಕ್ಷೇತ್ರವಾಗಿರುತ್ತೆ. 29ನೇ ತಾರೀಕು ಬುಧ ಮತ್ತೊಮ್ಮೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ 10ನೇ ತಾರೀಕಿನಿಂದ 29ನೇ ತಾರೀಕಿನ ತನಕ, ಅಂದರೆ ಕೇವಲ 19 ದಿನಗಳು ಮಾತ್ರ ಬುಧ ತುಲಾರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಬದಲಾಗುವ ಈ ಎಲ್ಲ ಗ್ರಹಗಳಿಂದ ಅಕ್ಟೋಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಲಗ್ನ ರಾಶಿಯ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಗುರುಬಲ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅಷ್ಟಮ ಶನಿಯ ಪ್ರಭಾವಗಳು ಸ್ವಲ್ಪ ಹಿನ್ನಡೆಗಳನ್ನು ಕೊಡ್ತಾ ಇದ್ದರೂ ಕೂಡ ಗುರು ತುಂಬ ಅನುಕೂಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿರ್ತಾನೆ. ಸಂಕಲ್ಪದಲ್ಲೇ ಒಂದು ಪ್ರಾರ್ಥನೆ ಇದೆ, ಏಕಾದಶ ಸ್ಥಾನಫಲ ವ್ಯಾಪ್ತ್ಯರ್ಥಂ ಅಂತ. ಯಾವುದೇ ಗ್ರಹ ಯಾವುದೇ ರಾಶಿಯಲ್ಲಿದ್ದರೂ ಕೂಡ ಏಕಾದಶದ ಫಲವನ್ನು ಕೊಡಲಿ ಅಂತ ಹೇಳಿ ಸಂಕಲ್ಪ ಮಾಡುವಂಥದ್ದು. ಲಾಭಸ್ಥಾನ ಅನ್ನುವಂಥದ್ದು ಅಷ್ಟು ಶುಭ ಫಲಗಳನ್ನು ಕೊಡುತ್ತೆ ಅಂತ ಕೂಡ ಹೇಳ್ತಾರೆ. ಅಂತಹ ಸ್ಥಾನದಲ್ಲಿ ಗುರು ಕೂತ್ಕೊಳ್ತಾನೆ. ಕರ್ಕಾಟಕ ಲಗ್ನ ರಾಶಿಯವರಿಗೆ ಗುರು ಪರಮ ಯೋಗಕಾರಕನಾಗಿ ಅದು ಅವನಿಗೆ ಉಚ್ಚಕ್ಷೇತ್ರ ಕೂಡ ಆಗುವುದರಿಂದ ಗುರುವಿನ ಅನುಗ್ರಹ ಬಹಳ ಶುಭ ಫಲಗಳನ್ನು ಖಂಡಿತವಾಗಲೂ ಕೊಡುತ್ತೆ. ಅಷ್ಟಮ ಶನಿಯ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೂ ಕೂಡ ಗುರುವಿನ ಒಂದು ಪ್ರಭಾವ ಖಂಡಿತ ಹೆಚ್ಚಾಗಿಯೇ ಇರುತ್ತೆ. ಕುಜ ರಕ್ತಕಾರಕನಾಗಿ ವ್ಯಯಭಾವದಲ್ಲಿ ಸಂಚಾರ ಮಾಡೋದ್ರಿಂದ ಶನಿಯ ಅಷ್ಟಮದಲ್ಲಿರೋದು ಸ್ವಲ್ಪ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳಾಗೋದಕ್ಕೆ ಶನಿ ಪ್ರಭಾವಗಳು ಸ್ವಲ್ಪ ಕಾರಣಗಳಿರುತ್ತೆ. ಬಟ್ ಇದೆಲ್ಲ ಗುರುಬಲದಲ್ಲಿ ಅನುಕೂಲಗಳನ್ನು ಕಾಣ್ತಾ ಬರುತ್ತೆ. ಯಾವುದೇ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಇರೋದಿಲ್ಲ. ಅಕ್ಟೋಬರ್ 20ರ ನಂತರದಲ್ಲಿ ಜನ್ಮರಾಶಿಯನ್ನು ಕುಜ ಪ್ರವೇಶ ಮಾಡ್ತಾನೆ. ಒಂದು ರೀತಿಯಲ್ಲಿ ಶಶಿಮಂಗಳ ಯೋಗ, ಜನ್ಮದಲ್ಲಿ ಕುಜನ ಸಂಚಾರ ಖಂಡಿತ ಶುಭವಾಗುತ್ತೆ. ಬಟ್ ಅಷ್ಟಮದಲ್ಲಿರುವ ಶನಿಯ ಮೇಲೆ ನೀಚ ಕುಜನ ದೃಷ್ಟಿ ಅನ್ನುವಂಥದ್ದು, ಅವರಿಬ್ಬರು ಪಾಪಗ್ರಹಗಳಾಗಿರೋದ್ರಿಂದ ಒಬ್ರನ್ನೊಬ್ಬರು ನೋಡಿಕೊಳ್ಳುವಂಥದ್ದು ಅಥವಾ ಕೇವಲ ಕುಜನ ದೃಷ್ಟಿ ಶನಿ ಮೇಲೆ ಬೀಳುವಂಥದ್ದು ಸ್ವಲ್ಪ ಸಮಸ್ಯೆಗಳನ್ನು ಕೊಡುತ್ತೆ. ರಕ್ತದೋಷಗಳು, ರಕ್ತಕಾರಕನಾದಂತಹ ಕುಜ ಜನ್ಮರಾಶಿಯಲ್ಲಿ ನೀಚನಾದರೆ ವೈರಲ್ ಇನ್ಫೆಕ್ಷನ್ಗಳು ಈ ಥರದ್ದಕ್ಕೆ ಕಾರಣಗಳಿರುತ್ತೆ. ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳಿಗೆ ಸ್ವಲ್ಪ ಅವಕಾಶಗಳಿರುತ್ತೆ. ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಇವೆಲ್ಲ ಯೂಟ್ಯೂಬಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಅದನ್ನು ಕೇಳುವಂಥದ್ದು ಕರ್ಕಾಟಕ ರಾಶಿಯವರಿಗೆ
ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದಿದ್ದರೂ ಕೂಡ ಖಂಡಿತ ಪರಿಹಾರಗಳನ್ನು ಕೊಡುತ್ತೆ. ದ್ವಿತೀಯ ಭಾವವನ್ನು ವಾಕ್ಯ ಧನ ದಾಂಪತ್ಯ ಬಂಧು ಅನ್ನುವಂತಹ ಸ್ಥಾನ. ದ್ವಿತೀಯ ಭಾವದ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿಯನ್ನು ಗುರು ಕೊಡುವ ಪ್ರಯತ್ನ ಮಾಡಿದರೂ ಕೂಡ ಸಣ್ಣ ಪುಟ್ಟ ಟೆನ್ಷನ್ಗಳನ್ನು ಶನಿ ಮಹಾತ್ಮ ಕೊಡ್ತಾನೆ ಇರ್ತಾನೆ. ಧನಾಗಮನಗಳು ಸ್ವಲ್ಪ ವಿಳಂಬ ಆಗುವಂಥದ್ದು ಅಥವಾ ಅನಿರೀಕ್ಷಿತವಾಗಿ ಧನ ವ್ಯಯಗಳಾಗೋದಕ್ಕೆ ಶನಿಯ ಪ್ರಭಾವಗಳು ಸ್ವಲ್ಪ ಕಾರಣಗಳಿರುತ್ತೆ. ಇದಕ್ಕೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಖಂಡಿತ ಶುಭವಾಗುತ್ತೆ. ತಿಂಗಳಿಗೊಮ್ಮೆ ಆಂಜನೇಯನ ದರ್ಶನ ಮಾಡಿ. ಆಲ್ಮೋಸ್ಟ್ 2.5 ವರ್ಷ ಶನಿ ಪ್ರಭಾವ ಅನ್ನುವಂಥದ್ದು ಅಷ್ಟಮದಲ್ಲಿದ್ದರೆ ಆಲ್ಮೋಸ್ಟ್ ಕರ್ಕಾಟಕ ರಾಶಿಯವರು ಅದನ್ನು 80% ಮುಗಿತಾ ಬಂದಿದೆ. ಆಲ್ಮೋಸ್ಟ್ ಮಾರ್ಚ್ ತಿಂಗಳಲ್ಲಿ ಶನಿ ಪರಿವರ್ತನೆ ಆಗುವಂಥದ್ದಿರುತ್ತೆ. ಗುರುಬಲ ಇನ್ನಷ್ಟು ಹೆಚ್ಚಾಗುವಂಥದ್ದಿರುತ್ತೆ. ಅದೆರಡೂ ಪರಿವರ್ತನೆಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಮುಂದೆ 6 ತಿಂಗಳ ನಂತರದ ಪರಿವರ್ತನೆಗಳನ್ನು ಈಗಲೇ ಯಾಕೆ ತಿಳಿಸ್ತೇವೆ ಅಂದರೆ ಅದರ ಪ್ರಭಾವಗಳು ಒಳಿತನ್ನು ನೋಡುವ ಕಡೆಗೆ ಹೊರಟಿರುತ್ತೆ. ಖಂಡಿತ ಶುಭ. ಯಾವುದೇ ಒಂದು ಗ್ರಹ ತನ್ನ ನೀಚ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳುವಂಥದ್ದು ಅಥವಾ ನೀಚ ಕ್ಷೇತ್ರವನ್ನು ಬಿಟ್ಟು ಹೊರಟಿದ್ದಾನೆ ಅನ್ನುವಂಥದ್ದು ಇದೆರಡಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಶನಿ ಒಂದು ಉತ್ತಮ ಸ್ಥಾನಕ್ಕೆ ಹೊರಡ್ತಾನೆ ಅನ್ನುವಂಥದ್ದರ ಫಲಗಳು ಹೆಚ್ಚಾಗಿಯೇ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಒಳ್ಳೇದು ಹೇಳಿದರೂ ಕೂಡ ನಿಷ್ಠುರಗಳಾಗುತ್ತೆ ಅಥವಾ ಒಂದು ಕುಟುಂಬದಲ್ಲಿ ಅನವಶ್ಯಕ ಅದು ಕಲಹಗಳಿಗೆ ಕಾರಣವಾಗುತ್ತೆ. ದ್ವಿತೀಯಾಧಿಪತಿ ಸೂರ್ಯನು ಕೂಡ ಈ ತಿಂಗಳ 17ನೇ ತಾರೀಕಿನ ನಂತರದಲ್ಲಿ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಅಕ್ಟೋಬರ್ 17ರ ತನಕ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ದರೆ ಖಂಡಿತ ಶುಭವಾಗುತ್ತೆ. ಖಂಡಿತವಾಗ್ಲೂ ಮಾಡ್ಬೋದು. ಏಕೆಂದರೆ 5th ಹೌಸ್ ಮೇಲೆ ಗುರುದೃಷ್ಟಿ ಕೂಡ ಇದೆ. ಪಂಚಮಾಧಿಪತಿ ವ್ಯಯದಲ್ಲಿದ್ದರೂ ಕೂಡ ಗುರು ಪಂಚಮವನ್ನು ವೀಕ್ಷಣೆ ಮಾಡ್ತಾನೆ. ಇನ್ವೆಸ್ಟ್ಮೆಂಟ್ಗಳಿಗೆ ಖಂಡಿತ ಶುಭ. 17ರ ನಂತರ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಬೇಕಾಗತ್ತೆ ಯಾವುದೇ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳಿದ್ದರೆ. ಇದನ್ನು ಕರ್ಕಾಟಕ ರಾಶಿಯವರು ಸ್ವಲ್ಪ ಗಮನಿಸ್ಕೊಳ್ಬೇಕು. ಇನ್ನು 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ. ಅಕ್ಟೋಬರ್ 10ರ ತನಕ ಬುಧ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಕುಜ ವ್ಯಯಭಾವದಲ್ಲಿರ್ತಾನೆ. ಒಡಹುಟ್ಟುಗಳಲ್ಲಿ ಅಕ್ಕ ತಂಗಿಯರ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಅಣ್ಣ ತಮ್ಮಂದರಿಗೆ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳಾಗೋದಕ್ಕೆ ಕಾರಣಗಳಿರುತ್ತೆ. ಯಾಕೆಂದರೆ 3ರಲ್ಲಿ ಕೇತು, ಅವನ ಮೇಲೆ ಕುಜನ್ ದೃಷ್ಟಿ. ಭ್ರಾತೃಕಾರಕ ವ್ಯಯಭಾವದಲ್ಲಿರ್ತಾನೆ ಈ ತಿಂಗಳ 20ನೇ ತಾರೀಕಿನ ತನಕ. ಭ್ರಾತೃಗಳು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಲಕ್ಷ್ಮೀ ನರಸಿಂಹ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ ಹಣದ ಎಕ್ಸ್ಪೆಕ್ಟೇಷನ್ ಇದ್ದರೆ ಖಂಡಿತವಾಗ್ಲೂ ಸಿಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಇದೊಂದು ರೀತಿ ಗಣಪತಿಯ ಅನುಗ್ರಹ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ 3ರಲ್ಲಿ ಕೇತುವಿನ ಮೇಲೆ ಗುರುದೃಷ್ಟಿ ಲಾಭದಿಂದ ಬೀಳ್ತಾ ಇರುತ್ತೆ. ಸೊ ಅನಿರೀಕ್ಷಿತ ಧನಾಗಮನಗಳಿಗೂ ಕೂಡ ಕಾರಣವಾಗುತ್ತೆ ಗುರುಬಲ ಅನ್ನುವಂಥದ್ದು. ಶನಿ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ವ್ಯಯಗಳನ್ನು ಮಾಡಿಸ್ತಾನೆ. ಆದರೂ ಕೂಡ ಅದನ್ನು ಶುಭ ಅಂತಲೇ ಪರಿಗಣಿಸ್ಬೋದು. 4ನೇ ಮನೆಯನ್ನು ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳುತ್ತೆ. 4ರ ಅಧಿಪತಿಯಾದಂತಹ ಶುಕ್ರ ಸ್ವಕ್ಷೇತ್ರದಲ್ಲೇ ಇರ್ತಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಅಭಿವೃದ್ಧಿ ಯಶಸ್ಸನ್ನು ಕಾಣ್ಬೋದು. ಸ್ವಲ್ಪ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಯಾಕೆಂದರೆ ಪಂಚಮ ಭಾವದ ಮೇಲೆ ಗುರುದೃಷ್ಟಿ ಮತ್ತು ಶನಿ ದೃಷ್ಟಿ ಎರಡೂ ಕೂಡ ಬೀಳ್ತಾ ಇರುತ್ತೆ. ಪಂಚಮಾಧಿಪತಿ ಕುಜ ವ್ಯಯಭಾವದಲ್ಲಿರ್ತಾನೆ. ಸೊ ಸಂತಾನ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ವಿದ್ಯಾರ್ಜನೆ ಖಂಡಿತ ಶುಭವಾಗುತ್ತೆ. ಯಾವುದೇ ಸಮಸ್ಯೆಗಳಿರುವುದಿಲ್ಲ. ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ವಾಹನ ಖರೀದಿ ಮಾಡುವಂತಹ ವಿಚಾರಗಳು ಕೂಡ ಖಂಡಿತ ಯಶಸ್ಸನ್ನು ಕಾಣ್ಬೋದು. ಆಲ್ಮೋಸ್ಟ್ ಅಕ್ಟೋಬರ್ 12ರ ತನಕ ಕರ್ಕಾಟಕ ರಾಶಿಯವರಿಗೆ ವಾಹನದ ಅನುಕೂಲಗಳು ಹೆಚ್ಚಾಗಿಯೇ ಇರುತ್ತೆ ಅಂತ ಕೂಡ ಹೇಳ್ಬೋದು. ಖಂಡಿತ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಪಿತ್ರಾರ್ಜಿತ ಆಸ್ತಿಗಳು, ಪ್ರಾಪರ್ಟಿಗಳನ್ನು ಏನಾದರೂ ಇತ್ಯರ್ಥ ಮಾಡಿಕೊಳ್ಳುವಂಥದ್ದಿದ್ದರೆ ಅಥವಾ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥದ್ದಿದ್ದರೆ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ ವೀಕ್ಷಕರೇ. ಏಕೆಂದರೆ ಭಾಗ್ಯಾಧೀಶನಾದಂತಹ ಗುರು ಏಕಾದಶದಲ್ಲಿದ್ದಾನೆ. ಸುಖಸ್ಥಾನಾಧಿಪತಿಯಾಗಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ಪರಾಕ್ರಮದಲ್ಲಿ ಕೇತು, ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇದೆ. ಇವೆಲ್ಲ ಶುಭ. ಶನಿಯೊಬ್ಬನ ಹೊರತುಪಡಿಸಿದ್ರೆ ಉಳಿದಂಥ ಎಲ್ಲ ಗ್ರಹಗಳ ಚಲನೆ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಅದ್ಭುತವಾಗಿಯೇ ಇದೆ. 5ನೇ ಮನೆಯನ್ನು ಜ್ಞಾನ, ಸಂತಾನ, ಪೂರ್ವಪರ, ಪುಣ್ಯ. ಪಂಚಮಾಧೀಶನಾದಂತಹ ಕುಜ ವ್ಯಯಭಾವದಲ್ಲಿರೋದ್ರಿಂದ
ಸಂತಾನದ ಅಂಚಿನಲ್ಲಿರುವವರು ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಶುಭವಾಗುತ್ತೆ. ಈ ಮಾಸಗಳಲ್ಲಿ ಸಂತಾನದ ಅಂಚಿನಲ್ಲಿರುವಂಥವರಿಗೆ ಮಕ್ಕಳಿಗೆ ಯಾವುದೇ ಯಶಸ್ಸುಗಳಿಗೆ ಸಮಸ್ಯೆ ಆಗೋದಿಲ್ಲ. ಅಭಿವೃದ್ಧಿಗಳನ್ನು ಸಂತೋಷ ಪಡುವಂತಹ ಸಮಯ. ಮಕ್ಕಳಿಗೆ ಅತಿ ಹೆಚ್ಚಿನ ಅಭಿವೃದ್ಧಿಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. 6ನೇ ಮನೆ ಶತ್ರು ಋಣ ರೋಗ ಸ್ಥಾನ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಶತ್ರುಗಳು ಕೂಡ ಮಿತ್ರರಾಗುವಂತಹ ಸಮಯ. ಒಬ್ಬರಿಂದ ಒಬ್ಬರಿಗೆ ಖಂಡಿತ ಅನುಕೂಲಗಳಾಗುತ್ತೆ, ಅಭಿವೃದ್ಧಿಗಳಾಗುತ್ತೆ. ಈ ಗುರುಬಲ ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ಸಪ್ತಮ ಮಾಂಗಲ್ಯ ಸ್ಥಾನ. ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ದಂಪತಿಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ವಿವಾಹದ ಅಂಚಿನಲ್ಲಿರುವವರಿಗೆ ಖಂಡಿತ ಶುಭ ಫಲ. ಈ ಗುರುಬಲದಲ್ಲಿ ವಿವಾಹ, ಸಂತಾನ ಇವೆಲ್ಲ ಖಂಡಿತ ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು ಈ ಗುರುಬಲವನ್ನು ಖಂಡಿತ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ. ಮೃತ್ಯುಸ್ಥಾನದಲ್ಲಿ ಶನಿ ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾ ಇರ್ತಾನೆ. ಅವೆಲ್ಲ ಇನ್ನು ಮುಕ್ತಾಯದ ಹಂತವನ್ನು ತಲುಪ್ತಾ ಇದೆ. ಗುರುವಿನ ಸಂಚಾರ ಆಲ್ಮೋಸ್ಟ್ ಕರ್ಕಾಟಕ ರಾಶಿಯವರಿಗೆ ಇನ್ನೊಂದು 3-4 ವರ್ಷ ತುಂಬ ಚೆನ್ನಾಗಿರುತ್ತೆ. ಶನಿ ಕೂಡ ಭಾಗ್ಯಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಇವೆಲ್ಲ ಮುಂದೆ ಬರುವಂತಹ ದಿನಗಳು ಶುಭ ಫಲಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಈವನ್ ಕುಜನು ಕೂಡ ನೀಚ ಕ್ಷೇತ್ರಕ್ಕೆ ಬಂದರೂ ಕೂಡ ಈ ತಿಂಗಳ 20ರ ನಂತರ ಕರ್ಕಾಟಕ ರಾಶಿಯವರಿಗೆ ವ್ಯಾವಹಾರಿಕವಾಗಿ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಸ್ವಲ್ಪ ವಾಹನ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಯಾಕೆಂದರೆ ಕುಜ ತುಂಬ ಲಾಂಗ್ ಟರ್ಮ್ ಆ ಮನೆಯಲ್ಲಿರ್ತಾನೆ. ಅದನ್ನು ಗಮನಿಸ್ಕೊಳ್ಳೋದು ಉತ್ತಮ. ಲಕ್ಷ್ಮೀ ನರಸಿಂಹನ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಖಂಡಿತ ಶುಭವಾಗುತ್ತೆ. 9ನೇ ಮನೆಯನ್ನು ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ಭಾಗ್ಯದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಭಾಗ್ಯಾಧಿಪತಿ ಗುರು ಏಕಾದಶದಲ್ಲಿದ್ದಾನೆ. ಭಾಗ್ಯೋದಯಗಳಾಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಅಕ್ಟೋಬರ್ 17ರ ನಂತರದಲ್ಲಿ ಸ್ವಲ್ಪ ವಿಮರ್ಶೆ ಮಾಡಬೇಕಾಗುತ್ತೆ. ಅಲ್ಲಿಯ ತನಕ ಸಮಯಗಳು ತುಂಬ ಚೆನ್ನಾಗಿದೆ. ಏಕೆಂದರೆ ಸೂರ್ಯ ನೀಚ ಕ್ಷೇತ್ರಕ್ಕೆ ಬಂದು ಕುಜನು ಕೂಡ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಕುಜನ ದೃಷ್ಟಿ ಸೂರ್ಯನ ಮೇಲೆ ಬೀಳುತ್ತೆ. 2 ಅಗ್ನಿತತ್ವವುಳ್ಳಂತಹ ಗ್ರಹಗಳು ರವಿ ಮತ್ತು ಕುಜ. ಆವಾಗ ಆ ಕುಜನ ದೃಷ್ಟಿ ಅನ್ನುವಂಥದ್ದು ಕೆಲವೊಂದಷ್ಟು ಸಮಯ ಹೃದ್ರೋಗದ ಸಮಸ್ಯೆಗಳು ಇಂಥದ್ದೆಲ್ಲ ವೃದ್ಧಾಪ್ಯದಲ್ಲಿರುವಂಥವರಿಗೆ ಸ್ವಲ್ಪ ಬಾಧಿಸುವಂಥದ್ದಿರುತ್ತೆ. 10ನೇ ಮನೆ ಕರ್ಮ ಉದ್ಯೋಗ ಸ್ಥಾನ. ಕರ್ಕಾಟಕ ರಾಶಿಯವರಿಗೆ ಕರ್ಮದಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಕರ್ಮಾಧಿಪತಿ ವ್ಯಯದಲ್ಲಿರೋದ್ರಿಂದ ಈ 1 ತಿಂಗಳು ಸ್ವಂತ ವ್ಯವಹಾರ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿ ನಡೀತಾ ಇರುತ್ತೆ. ಬಟ್ ಧನಾಗಮನ ಸ್ವಲ್ಪ ವಿಳಂಬ ಆಗುತ್ತೆ ಈ ತಿಂಗಳಲ್ಲಿ. ಬಟ್ ಅಕ್ಟೋಬರ್ ತಿಂಗಳ 12ರ ನಂತರದ ಪರಿಸ್ಥಿತಿಗಳು ಅಲ್ಲಿಯ ತನಕ ಕರ್ಕಾಟಕ ರಾಶಿಯವರು ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಳೋದು ಬೇಡ. 17ರ ನಂತರ ಸ್ವಲ್ಪ ಹೆಚ್ಚಿನ ಗಮನಗಳನ್ನು ಕೊಡುವಂತಹ ಅವಶ್ಯಕತೆಗಳು ಖಂಡಿತ ಇರುತ್ತೆ. ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಉದ್ಯೋಗದ ಪರಿವರ್ತನೆಗಳಿಗೂ ಕೂಡ ಶುಭ ಸಮಯ, ಯಾವುದೇ ಸಮಸ್ಯೆಗಳಿಲ್ಲ. ಏಕಾದಶ ಲಾಭಸ್ಥಾನ. ಲಾಭಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿರ್ತಾನೆ. ಈ ತಿಂಗಳ 12ರ ತನಕ ಅತಿ ಹೆಚ್ಚಿನ ಲಾಭಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ನವರಾತ್ರಿಯ ಸಮಯಗಳು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಕರ್ಕಾಟಕ ರಾಶಿಯವರಿಗೆ ವ್ಯಾವಹಾರಿಕವಾಗಿ ಖಂಡಿತ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಯಭಾವವನ್ನು ಮೋಕ್ಷಸ್ಥಾನ. ವ್ಯಯಾಧಿಪತಿ ಬುಧ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ವ್ಯಯದಲ್ಲಿ ಕುಜನ ಸಂಚಾರ ಅನ್ನುವಂಥದ್ದಾಗ್ತಾ ಇರುತ್ತೆ. ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭವಾಗುತ್ತೆ ವೀಕ್ಷಕರೇ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಎಲ್ಲ ವಿಚಾರಗಳಿಗೆ ಅನುಕೂಲಗಳನ್ನು ಕೊಡುತ್ತೆ. ಶನಿಯ ಪ್ರಭಾವಗಳು ಕೂಡ ಕಡಿಮೆ ಆಗೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಬಟ್ ಈ 3 ತಿಂಗಳ ಗ್ರಹಗಳ ಚಲನೆಯನ್ನು ನೋಡೋದಾದರೆ ಶನಿ ವಕ್ರನಾಗಿ, ಗುರು ವಕ್ರನಾಗಿ, ಕುಜನು ಕೂಡ ವಕ್ರನಾಗಿ ಸಂಚಾರ ಮಾಡುವಂಥದ್ದು. ಹಾಗಾಗಿ ಈ ಸಮಯಗಳಲ್ಲಿ ಸ್ವಲ್ಪ ಪರಿಹಾರಗಳನ್ನು ವಿಮರ್ಶೆ ಮಾಡಿದರೆ ಕರ್ಕಾಟಕ ರಾಶಿಯವರಿಗೆ ಶುಭವಾಗುತ್ತೆ. ಅದರಲ್ಲೂ ಕೂಡ ಲಕ್ಷ್ಮೀ ನರಸಿಂಹನ ಸ್ತೋತ್ರ ಅಥವಾ ದರ್ಶನ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಎಲ್ಲ ನವಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ, ಈ ಗುರುಬಲದಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗಲಿ, ಆರೋಗ್ಯದಲ್ಲಿ ಬರುವಂತಹ ಸಮಸ್ಯೆಗಳು ಅಥವಾ ಶನಿ ಪ್ರಭಾವಗಳನ್ನು ಗುರು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗಲಿ, ಎಲ್ಲ ವೀಕ್ಷಕ ಬಂಧುಗಳಿಗೆ ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹವಾಗಲಿ, ಶುಭವಾಗಲಿ ವೀಕ್ಷಕರೇ.